ಕೇರಳದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದೆಯಲ್ಲ, ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಕಡೆ ವೈರಲ್ ಆಗ್ತಾ ಇದ್ರೆ ಮತ್ತೊಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಆಗಿರುವಂತಹ ಒಂದು ಇನ್ಸಿಡೆಂಟ್ ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಾ ಇದೆ. ಅಂದರೆ ಕರ್ನಾಟಕದಲ್ಲಿ ಆಗಿರ್ಬೋದು, ಭಾರತದ ಮೂಲೆ ಮೂಲೆಯಲ್ಲೂ ಕೂಡ ಬಸ್ನಲ್ಲಿ ಆಗಿರುವಂತಹ ಒಂದಿಷ್ಟು ಘಟನೆಗಳನ್ನ ಸಹಜವಾಗಿ ನಾವೆಲ್ಲರೂ ಕೂಡ ಗಮನಿಸಿರ್ತೀವಿ. ಆದರೆ ಈ ಒಂದು ಘಟನೆಯಿಂದ ಒಂದಿಷ್ಟು ಸಾಮಾಜಿಕ ಈ ಕೊಲೆ ಅಂತಾನೆ ಹೇಳ್ಬೋದು. ಕೇರಳದಲ್ಲಿ ಆಗಿರುವಂತ ಒಂದು ಬಸ್ ಇನ್ಸಿಡೆಂಟ್ ಏನಿದೆಯಲ್ಲ, ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಾ ಇದೆ. ನೋಡಿ, ಈಗ ರೀಲ್ಸ್ಗಾಗಿ ಒಂದು ಜೀವವನ್ನೇ ಸಂಪೂರ್ಣವಾಗಿ ಬಲಿ ಪಡೆದ ಮಹಿಳೆ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ರೀಲ್ಸ್ಗಾಗಿ ಒಂದು ಜೀವವನ್ನೇ ಬಲಿ ಪಡೆದಂತ ಮಹಿಳೆ ಕೇರಳದ ಕೋರಿಚಿಕೋಡನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಈ ದುರಂತ ಏನು ನಡೆದಿದೆಯಲ್ಲ, ಕೇರಳದ ಕೋರಿಚಿಕೋಡನಲ್ಲಿ ನಡೆದಿರುವಂತಹ ಒಂದು ಘಟನೆ. ಬಸ್ ಪ್ರಯಾಣದ ಸಮಯದಲ್ಲಿ ಲೈಂಗಿಕ ಕಿರುಕುಳ ಆರೋಪವನ್ನು ಕೇಳಿಬರುತ್ತೆ. ಇನ್ಸ್ಟಾಗ್ರಾಮ್ನಲ್ಲಿ ಆ ಮಹಿಳೆ ಏನ್ ಮಾಡ್ಬಿಡ್ತಾಳೆ, ವಿಡಿಯೋವನ್ನ ಸಂಪೂರ್ಣವಾಗಿ ಪೋಸ್ಟ್ ಅನ್ನ ಮಾಡ್ತಾಳೆ. ಒಂದು ಕಡೆ 18 ಸೆಕೆಂಡ್ ವಿಡಿಯೋ ಇದೆ, ಮತ್ತೊಂದು ಕಡೆ 26 ಸೆಕೆಂಡ್ ವಿಡಿಯೋ ಇದೆ. ಈ ಎರಡು ವಿಡಿಯೋಗಳನ್ನ ಒಂದು ರೀತಿಯಾಗಿ ಹಂಚ್ಕೊಂಡ್ಬಿಡ್ತಾರೆ. ವಿಡಿಯೋ ಹೆಚ್ಚು ವೀಕ್ಷಣೆಗಳನ್ನ ಪಡೆದು ಭಾರಿ ವೈರಲ್ ಆಗೋದಕ್ಕೆ ಆರಂಭ ಆಗುತ್ತೆ. ಸೊ ಈ ವಿಡಿಯೋ ವೈರಲ್ ಆದ ಕಾರಣದಿಂದಾಗಿ 42 ವರ್ಷದ ವ್ಯಕ್ತಿ ಒಂದು ಕಡೆ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ. ಅದು ದೀಪಕ್. ಗೋವಿಂದಪುರದ ನಿವಾಸಿ ಆಗಿದ್ದಂಥ 42 ವರ್ಷದ ದೀಪಕ್ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ. ಸೊ ಈಗ ಈ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತ ದೀಪಕ್ ಒಂದು ಕಡೆ ತಾನಾಯ್ತು, ತಮ್ಮ ಕುಟುಂಬ ಆಯಿತು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದ. ಒಂದು ಕಡೆ ಬಸ್ನಲ್ಲಿ ಹೋಗಬೇಕಾದಂಥ ಸಂದರ್ಭದಲ್ಲಿ ನೋಡಿ, ಈಗ ಗಮನಿಸ್ತಾ ಇದ್ದೀರಲ್ಲ ದೃಶ್ಯಾವಳಿಗಳಲ್ಲಿ, ಇದೇ ಒಂದು ವಿಡಿಯೋ. ಈ ವಿಡಿಯೋದಿಂದ ಇಡೀ ದೀಪಕ್ನ ಜೀವವನ್ನು ತೆಗೆಯುವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಸೊ ಯಾವಾಗ ಈ ವಿಡಿಯೋ ಒಂದು ಕಡೆ ಗಮನಿಸ್ತಾ ಇದ್ರ ದೃಶ್ಯಾವಳಿಗಳಲ್ಲಿ, ಸೊ ಒಂದು ಕಡೆ ಪಕ್ಕದಲ್ಲಿ ದೀಪಕ್ ಇದ್ದಾರೆ, ಮತ್ತೊಂದು ಕಡೆ ಈ ಬ್ಲಾಗರ್ ಯಾರೋ ಮಹಿಳೆ ಇದ್ದಾಳೆ. ಸೊ ಈ ಮಹಿಳೆ ಏನು ಮಾಡಿಬಿಟ್ಟಿದ್ದಾಳೆ, ವಿಡಿಯೋವನ್ನು ಮಾಡುವಂಥ ಕೆಲಸ ಮಾಡ್ತಾರೆ. ಸೊ ವಿಡಿಯೋ ಆಗ್ತಿದ್ದ ಹಾಗೆ ಒಂದು ಕಡೆ ಗಮನಿಸ್ತಾ ಹೋದರೆ ಈ ವಿಡಿಯೋ ಏನಿದೆಯಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಆದ ಕೆಲವೇ ಗಂಟೆಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗೋದಕ್ಕೆ ಆರಂಭ ಆಗುತ್ತೆ. ಸೊ ವೈರಲ್ ಆರಂಭ ಆಗ್ತಿದ್ದ ಹಾಗೆ ಈ ಕಮೆಂಟ್ಗಳಲ್ಲೂ ಕೂಡ ದೀಪಕ್ ವಿರುದ್ಧ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಆರಂಭ ಮಾಡ್ತಾರೆ. ಬ್ಯಾಡ್ ಕಮೆಂಟ್ಗಳನ್ನು ಹಾಕೋದಕ್ಕೆ ಆರಂಭ ಮಾಡ್ತಾರೆ. ಅದರಿಂದ ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾರೆ ದೀಪಕ್. ನೋಡಿ, ದೀಪಕ್ ಏನಾಗ್ಬಿಡುತ್ತೆ, ವಿಡಿಯೋ ವೈರಲ್ ಆಗ್ತಿದ್ದ ಹಾಗೆ ಒಂದು ಕಡೆ ಅಯ್ಯೋ ಏನಾಗೋಗ್ಬಿಡ್ತು ಇದು, ನನ್ನ ಮೇಲೇ ಒಂದಿಷ್ಟು ಆರೋಪ ಮಾಡ್ತಾ ಇದ್ದಾರಲ್ಲ, ಅಂಥ ವ್ಯಕ್ತಿ ನಾನಲ್ಲ. ಆದರೂ ಕೂಡ ಅವರ ಕುಟುಂಬದಲ್ಲೂ ಕೂಡ ಹೇಳುತ್ತೆ. ಆದರೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಂಥ ದೀಪಕ್ ನೇರವಾಗಿ ತಮ್ಮ ಮನೆಯಲ್ಲಿ ನೇಣಿಗೆ ಶರಣಾಗುವಂಥ ಕೆಲಸವನ್ನು ಮಾಡಿಬಿಡ್ತಾರೆ. ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಭಾರಿ ವೈರಲ್ ಆದಂಥ ವಿಡಿಯೋ, ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಗಮನಿಸ್ತಾ ಹೋದ್ರೆ ಮಹಿಳೆ ಮಾಡಿದಂಥ ವಿಡಿಯೋದಿಂದಾಗಿ ಮನನೊಂದು ವ್ಯಕ್ತಿ ನೇಣಿಗೆ ಶರಣಾಗಿದ್ದಾನೆ. ಸಾಮಾಜಿಕ ಮಾಧ್ಯಮದಲ್ಲಿ ಭಾರಿ ವೈರಲ್ ಆದಂಥ ವಿಡಿಯೋ, ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಶಂಕೆ. ಮಹಿಳೆ ಮಾಡಿದಂತಹ ವಿಡಿಯೋದಿಂದಾಗಿ ಮನನೊಂದು ವ್ಯಕ್ತಿ ನೇಣಿಗೆ ಶರಣಾಗ್ತಾರೆ. ಜನವರಿ 18ರಂದು ಸೊ ಭಾನುವಾರ ಬೆಳಗ್ಗೆ ನಡೆದಂತ ಒಂದು ಘಟನೆ. ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದಂತ ಶುಂಜಿತಾ ಎಂಬ ಮಹಿಳೆ ವಿಡಿಯೋ ರೆಕಾರ್ಡ್ ಅನ್ನ ಮಾಡಿಕೊಡ್ತಾರೆ. ದೀಪಕ್ ತನ್ನನ್ನು ಅನುಚಿತವಾಗಿ ಮುಟ್ಟಿದ್ದು ಅಂತ ಒಂದಿಷ್ಟು ಆರೋಪ ಮಾಡ್ತಾರೆ. ಸೊ ವೈರಲ್ ಆದಂತ ವಿಡಿಯೋದಿಂದ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ವಿಡಿಯೋ ಮಾಡಿ ಪೋಸ್ಟ್ ಮಾಡಿದಂತ ಮಹಿಳೆ ಮೇಲೆ ಈಗ ಕೇಸ್ ದಾಖಲಾಗಿದೆ. ಶೋಮ್ಜಿತಾ ವಿರುದ್ಧ ಈಗ ಕೇಸ್ ಕೂಡ ದಾಖಲಾಗಿರುವಂಥ ಪೊಲೀಸ್ ಅಧಿಕಾರಿಗಳು ಕೂಡ ಒಂದಿಷ್ಟು ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ನೋಡಿ, ಒಂದು ಕಡೆ ಹೇಳಬೇಕಾಗಿರುವಂಥದ್ದು ಏನಾಗೋಗ್ಬಿಟ್ಟಿದೆ ಅಂತಂದರೆ, ಎಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಯಾವಾಗ ಯಾವ ಬೇಕಾದರೂ ವಿಡಿಯೋ ವೈರಲ್ ಆಗಿಬಿಡುತ್ತೆ. ಸೊ ಈ ಇತ್ತೀಚೆಗೆ ನಡೆದಿರುವಂಥ ಕೇರಳದ ಈ ಒಂದು ವಿಡಿಯೋ ಏನಿದೆಯಲ್ಲ, ಸೊ ಸರಿಸುಮಾರು 2 ದಿನದ ಹಿಂದೆ ಆಗಿರುವಂಥ ಒಂದು ಘಟನೆ, ಇಡೀ ದೇಶವೇ ಬೆಚ್ಚಿ ಬೀಳಿಸುವಂಥ ಒಂದು ಘಟನೆ ಇದು. ನೋಡಿ, ಸಾಮಾಜಿಕ ಜಾಲತಾಣ ಏನಿದೆ, ಸೋಷಿಯಲ್ ಮೀಡಿಯಾ ಅಂತ ನಾವೇನು ಹೇಳ್ತೀವಿ, ರೀಲ್ಸ್ ಸಂಸ್ಕೃತಿ ಆಗಿರ್ಬೋದು, ಎಲ್ಲವೂ ಕೂಡ ಆಗಿರ್ಬೋದು. ಸೊ ಒಬ್ಬರನ್ನು ನಿರಪರಾಧಿ ಬದುಕನ್ನು ಸಂಪೂರ್ಣವಾಗಿ ಬಲಿ ತೆಗೆದುಕೊಳ್ಳಬಹುದು ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿರುವಂಥದ್ದು. ನೋಡಿ, ಜನವರಿ 16ರಂದು ಸೊ ಕೋರಿಜಿಕೋಡ್ನ ಗೋವಿಂದಪುರದ ನಿವಾಸಿ 41 ವರ್ಷದ ದೀಪಕ್ ಅವರು ಕೆಲಸದ ನಿಮಿತ್ತ ಕಣ್ಣೂರಿನ ಪೊಯಂನೂರಿಗೆ ಖಾಸಗಿ ಬಸ್ನಲ್ಲಿ ಒಂದಿಷ್ಟು ಪ್ರಯಾಣವನ್ನು ಬಳಸ್ತಿರ್ತಾರೆ. ಸೊ ಆ ಬಸ್ನಲ್ಲಿ ಪ್ರಯಾಣವನ್ನು ಬಳಸ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಅದೇ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದಂಥ ಮಹಿಳೆಯೊಬ್ಬರು ದೀಪಕ್ ಅವರು ತಮ್ಮೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಮತ್ತು ಕೆಟ್ಟದಾಗಿ ಸ್ಪರ್ಶಿಸಿದ್ದಾರೆ ಅಂತ ಒಂದಿಷ್ಟು ಆರೋಪಿಸಿ ವಿಡಿಯೋ ಕೂಡ ಒಂದಿಷ್ಟು ರೆಕಾರ್ಡ್ ಮಾಡ್ತಾರೆ.
ನೋಡಿ, ವೈರಲ್ ಆದಂಥ ವಿಡಿಯೋ ಮತ್ತು ಸಾಮಾಜಿಕ ದಾಳಿ ಏನಿದೆಯಲ್ಲ, ಸರಿಸುಮಾರು ಆ ಮಹಿಳೆ ಸುಮಾರು 18 ಸೆಕೆಂಡ್ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಹಂಚ್ಕೊಬಿಡ್ತಾರೆ. ಆ ವಿಡಿಯೋ ಹಂಚಿಕೊಂಡಂಥ ಸಂದರ್ಭದಲ್ಲಿ ವಿಡಿಯೋದಲ್ಲಿ ದೀಪಕ್ ಅವರ ಮುಖ ಭಾಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಸೊ ಈ ವಿಡಿಯೋ ಕ್ಷಣಾರ್ಧದಲ್ಲೇ ಒಂದಿಷ್ಟು ವೈರಲ್ ಆಗೋದಕ್ಕೆ ಆರಂಭ ಆಗುತ್ತೆ. ಲಕ್ಷಾಂತರ ಜನರು ಅದನ್ನು ವೀಕ್ಷಣೆ ಕೂಡ ಮಾಡಿಬಿಡ್ತಾರೆ. ವಿಡಿಯೋ ಹಂಚಿಕೊಂಡಂಥ ಮಹಿಳೆ ದೀಪಕ್ ಅವರ ಚಾರಿತ್ರ್ಯದ ಬಗ್ಗೆ ಅತ್ಯಂತ ಕಟುವಾಗಿ ಒಂದಿಷ್ಟು ಶಬ್ದಗಳನ್ನು ಬಳಸಿಬಿಡ್ತಾರೆ. ಇದರ ಬೆನ್ನಲ್ಲೇ ನೆಟ್ಟಿಗರು ದೀಪಕ್ ಅವರನ್ನು ತೀವ್ರವಾಗಿ ಅವಮಾನಿಸಲು ಒಂದಿಷ್ಟು ಪ್ರಾರಂಭ ಮಾಡಿಬಿಡ್ತಾರೆ. ಸೊ ಯಾವುದೇ ತನಿಖೆ ಅಥವಾ ವಿಚಾರಣೆ ನಡೆಯುವ ಮೊದಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಂಗಾಗ್ಬಿಡುತ್ತೆ ಅಂತಂದರೆ ಅವರನ್ನು ಅಪರಾಧಿ ಅಂತ ಮುದ್ರೆ ಒದರಿಸಲಾಗ್ಬಿಡುತ್ತೆ. ಅವರನ್ನು ಇವರೇ ನೋಡ್ರಿ ಅಪರಾಧಿ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಸೊ ದೀಪಕ್ ಅವರ ಸಾವಿನ ಸತ್ಯ ಈ ಅನುಮಾನವನ್ನು ತೆಗೆದುಕೊಳ್ಳಲಾಗದಂಥ ದೀಪಕ್ ಸೊ ಏನು ಮಾಡಿಬಿಡ್ತಾರೆ, 18ನೇ ತಾರೀಕು ಭಾನುವಾರ ಬೆಳಗ್ಗೆ ತಮ್ಮ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡ್ಬಿಡ್ತಾರೆ. ಬೆಳಗ್ಗೆ ಪೋಷಕರು ಎಷ್ಟೇ ಕರೆದ್ರೂ ಕೂಡ ದೀಪಕ್ ಒಂದು ಕಡೆ ಬಾಗಿಲು ತೆರೆಯೋದಿಲ್ಲ. ಎಲ್ಲರೂ ಕೂಡ ಒಂದಿಷ್ಟು ಬಾಗಿಲು ಬಡಿಯೋದಕ್ಕೆ ಆರಂಭ ಮಾಡ್ತಾರೆ. ದೀಪಕ್ ದೀಪಕ್ ಅಂತ ಕೂಗ್ತಾರೆ. ಯಾರೂ ಕೂಡ ಒಂದು ಕಡೆ ಒಳಗಿರುವಂಥ ದೀಪಕ್ ಬಾಗಿಲು ತೆರೆಯುವುದಿಲ್ಲ. ಯಾಕೆ ಅಂತಂದರೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡ್ಬಿಟ್ಟಿದ್ದ. ನೋಡಿ, ಇದೀಗ ದೀಪಕ್ ಅವರ ಸಾವಿನ ನಂತರ ಸತ್ಯಾಂಶಗಳು ಹೊರಬರಲು ಆರಂಭ ಮಾಡುತ್ತೆ. ಸೊ ಕುಟುಂಬ ಒಂದಿಷ್ಟು ಹೇಳುವಂಥದ್ದು ಏನಪ್ಪ ಅಂತಂದರೆ, ದೀಪಕ್ ಅವರು ಅತ್ಯಂತ ಸಭ್ಯ ವ್ಯಕ್ತಿ ಆಗಿದ್ದರು ಮತ್ತು ಅವರ ಮೇಲೆ ಇಂಥ ಯಾವುದೇ ದೂರುಗಳು ಈ ಹಿಂದೆ ಇರಲಿಲ್ಲ ರೀ. ಭಾಳ ಅದ್ಭುತವಾದಂಥ ವ್ಯಕ್ತಿ. ಸೊ ಪರ ಸ್ತ್ರೀಯರನ್ನಾಗಿರ್ಬೋದು, ಯಾವುದೇ ಹೆಣ್ಣು ಮಗಳನ್ನಾಗಿರ್ಬೋದು ಭಾಳಷ್ಟು ಗೌರವ ಕೊಟ್ಟು ಗೌರವದಿಂದ ಮಾತಾಡಿಸ್ತಾ ಇದ್ರು. ಸೊ ಈ ರೀತಿಯಾದಂಥ ವ್ಯಕ್ತಿ ಅಲ್ಲ, ನನ್ನ ಮಗ ಅಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಸೊ ಹಿಂಗಾಗೋಗ್ಬಿಡುತ್ತೆ ಅಂತಂದರೆ ಕೆಲವೊಂದಿಷ್ಟು ಈ ಮಹಿಳೆಯರು ವ್ಯೂಸು ಮತ್ತು ಪಬ್ಲಿಸಿಟಿಗಾಗಿ ಸೊ ಈ ರೀತಿಯಾದಂಥ ಒಂದಿಷ್ಟು ಆರೋಪಗಳನ್ನು ಮಾಡುವಂಥ ಕೆಲಸ ಮಾಡ್ತಾರೆ. ಸೊ ಅವರ ತಾಯಿಯೂ ಕೂಡ ಒಂದಿಷ್ಟು ಆರೋಪ ಮಾಡ್ತಾ ಇರುವಂಥದ್ದು, ಕನ್ಯಾಕೆ ಅವರು ನೋಡಿ ಪಬ್ಲಿಸಿಟಿಗಾಗಿ, ವ್ಯೂಸ್ಗಾಗಿ, ಲೈಕ್ಗಾಗಿ ರೀಲ್ಸ್ಗಳು ಮಾಡಿಕೊಂಡು ಈ ರೀತಿ ಹಾಕಿ ಬೇರೆಯವರ ಜೀವನವನ್ನು ಹಾಳು ಮಾಡಿಬಿಡ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ. ನೋಡಿ, ಮಾನಸಿಕ ಯಾತನೆ ಏನಿದೆಯಲ್ಲ, ವಿಡಿಯೋ ವೈರಲ್ ಆದ ನಂತರ ದೀಪಕ್ ತೀವ್ರವಾಗಿ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ರಂತೆ. ನಾನು ತಪ್ಪು ಮಾಡಿಲ್ಲ, ಆದರೂ ಕೂಡ ಇಡೀ ಲೋಕ ನನ್ನನ್ನು ಕೆಟ್ಟ ವ್ಯಕ್ತಿ ಅಂತ ನೋಡ್ತಾ ಇದೆ, ಏನು ಮಾಡೋದು ನಾನು ಈಗ ಅಂತ ನೊಂದ್ಕೊಂಡು ಬಿಟ್ಟಿದ್ರಂತೆ. ಸೊ ಪೊಲೀಸರು ಕೂಡ ಈ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮಹಿಳೆಯ ವಿಡಿಯೋವನ್ನು ಕೂಡ ಎಡಿಟ್ ಮಾಡಿಕೊಂಡು ಒಂದಿಷ್ಟು ಹಂಚಿಕೊಂಡಿದ್ದಾರೆ ಅನ್ನುವಂಥ ಶಂಕೆಯೂ ಕೂಡ ವ್ಯಕ್ತವಾಗಿದೆ. ಸೊ ಆಕೆ ಮೊಬೈಲನ್ನು ಕೂಡ, ಆ ಮಹಿಳೆಯ ಮೊಬೈಲನ್ನು ಕೂಡ ಇದೀಗ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಪೊಲೀಸರು ಕೂಡ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗ ಒಂದು ಕಡೆ ಗಮನಿಸಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಸಮಾಜಕ್ಕೊಂದು ಪಾಠ. ಯಾಕಂದರೆ ಈ ಘಟನೆಯು ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಈ ದುರುಪಯೋಗ ಅನ್ನುವಂಥದ್ದು ಇದೆಯಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ನಾವು ಅಂದ್ಕೊಂಡ್ಬಿಡ್ತೀವಿ ನಾವು ಹೆಂಗಿದ್ದೇವೆ ಹಿಂಗಿದ್ದೀವಿ ಅಂತ. ಸೊ ಹಾಗಾಗಿ ಬಹಿಷ್ಕಾರವನ್ನು ಹಾಕುವಂಥ ಕೆಲಸ ಆಗ್ತಾ ಇದೆ. ಸಾಮಾಜಿಕವಾಗಿ ಬಹಿಷ್ಕಾರ ಎಷ್ಟು ಮಟ್ಟಿಗೆ ಸರಿ ಇದು? ಪುರುಷರ ಒಂದಿಷ್ಟು ಸುರಕ್ಷತೆ ಇಲ್ವಾ? ಇಂಥ ಸುಳ್ಳು ಆರೋಪಗಳಿಂದ ಪುರುಷರು ಮಾನಹಾನಿ ಆಗ್ತಾ ಇದೆ. ಅದಕ್ಕೆ ಹೊಣೆ ಯಾರ್ರಿ? ಹಾಗಾದರೆ ಯಾರ್ರೀ ಅದಕ್ಕೆ ಹೊಣೆಗಾರರು? ಪೊಲೀಸರ ದೂರಿನಲ್ಲಿ ಏನಿದೆ? ಒಂದು ಕಡೆ ಗಮನಿಸ್ತಾ ಹೋದರೆ ಮಹಿಳೆಗೆ ಸಮಸ್ಯೆ ಎದುರಾಗಿದ್ದರೆ ಪೊಲೀಸರು ಒಂದಿಷ್ಟು ದೂರು ನೀಡಬೇಕಿತ್ತು. ಅದನ್ನು ಬಿಟ್ಟು ವಿಡಿಯೋ ವೈರಲ್ ಮಾಡಿ ಒಬ್ಬ ವ್ಯಕ್ತಿಯ ಪ್ರಾಣವನ್ನು ತೆಗೆದುಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಇದು ಒಂದು ಕಡೆ ಹೇಳ್ತಾ ಹೋದರೆ ಕ್ರೌರ್ಯದ ಒಂದಿಷ್ಟು ಪರಮಾವಧಿ ಅಂತ ಒಂದಿಷ್ಟು ಸಾರ್ವಜನಿಕರು ಕೂಡ ಒಂದಿಷ್ಟು ಆರೋಪವನ್ನು ಮಾಡ್ತಾ ಇದ್ದಾರೆ. ನೋಡಿ, ಪೊಲೀಸರು ಈ ಸಂಬಂಧ ಅಸಹಜ ಸಾವು ಅಂತ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಮಾನವ ಹಕ್ಕುಗಳ ಆಯೋಗವು ಕೂಡ ಈ ಬಗ್ಗೆ ವರದಿಯನ್ನು ಕೇಳಿದೆ. ಸೊ ಈ ಘಟನೆ ಕಾರಣವಾದಂಥ ಮಹಿಳೆ ವಿರುದ್ಧ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದಂಥ ಆರೋಪದಡಿಯಲ್ಲಿ ಪ್ರಕರಣ ದಾಖಲು ಆಗುವ ಎಲ್ಲ ಸಾಧ್ಯತೆಗಳು ಇದೆ. ನೋಡಿ, ಈ ತೀರ್ಮಾನ ಏನಮ್ಮ ಅಂತಂದರೆ, ದೀಪಕ್ ಅವರು ಸಾವು ಕೇವಲ ಒಂದು ಆತ್ಮಹತ್ಯೆ ಅಲ್ಲ, ಅದು ಇಂದಿನ ಡಿಜಿಟಲ್ ಯುಗದ ಅವಸರದ ತೀರ್ಪುಗಳಿಂದ ನಡೆದಂಥ ಸಾಮಾಜಿಕ ಕೊಲೆ ಅಂತಲೇ ಹೇಳ್ಬೋದು. ನಮಗೆ ಸತ್ಯ ತಿಳಿಯುವವರೆಗೂ ಕೂಡ ಯಾರ ಚಾರಿತ್ರ್ಯಗೂ ಕೂಡ ವಧೆ ಮಾಡುವ ಹಕ್ಕಿಲ್ಲ ಎಂಬುದು ಈ ಘಟನೆಯಿಂದ ಕಲಿಬೇಕಾಗಿರುವಂಥದ್ದು. ಅದಕ್ಕೆ ಹೇಳಿದ್ರಿ, ನಾವು ವಿಡಿಯೋವನ್ನು ಮಾಡೋಕ್ಕಿಂತ ಇಂಪಾರ್ಟೆಂಟು ಸೊ ಪೊಲೀಸ್ ಅಧಿಕಾರಿಗಳಿಗೆ ಹೋಗ್ಬಿಟ್ಟು ಹೇಳಿದರೆ ಸೊ ಒಬ್ಬ ವ್ಯಕ್ತಿಯ ಜೀವ ಉಳಿತಾ ಇತ್ತು. ನೋಡಿ, ಯಾರ ಬಗ್ಗೆಯೂ ಕೂಡ ಯಾವ ಚಾರಿತ್ರ್ಯವೂ ಕೂಡ ಹಾಳು ಮಾಡುವ ಹಾಗಿಲ್ಲ. ಯಾವ ವ್ಯಕ್ತಿ ಹಿಂಗಿದ್ದಾನೆ ಹಂಗಿದ್ದಾನೆ ಅಂತ ನಾವು ಕೂಡ ಹೇಳೋಕ್ಕಾಗೋದಿಲ್ಲ. ಬಟ್ ಇದೀಗ ಈ ಒಂದು ವಿಡಿಯೋ, ಕೇರಳದ ಒಂದು ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹಲ್ಚಲ್ ಎಬ್ಬಿಸಿದೆ ಅಂತಲೇ ಹೇಳ್ಬೋದು.